ಎಲ್ಲರಿಗೂ ನಮಸ್ಕಾರ. ನಾನು ಈ ಥರ ತುಂಬ ವೀಡಿಯೋಸ್ ನೋಡಿದ್ದೀನಿ. ಅದರಲ್ಲಿ ತೆಂಗಿನಕಾಯಿ ನಾರಲ್ಲಿ ಪಾತ್ರೆ ಉಜ್ಜೋ ಸ್ಕ್ರಬ್ಬರ್ ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ಫಸ್ಟ್ ಏನು ಮಾಡಿದೆ ಅಂದರೆ, ತೆಂಗಿನಕಾಯಿ ಸುಲಿದಾದ್ಮೇಲೆ ಅದರ ನಾರಿರುತ್ತಲ್ಲ ಅದನ್ನು ನೀರಲ್ಲಿ ನೆನೆಸಿದ್ದೆ. ಈಗ ಸಂಜೆ ಆಯಿತು ನೋಡಿ, ಕಲರೆಲ್ಲ ಬಿಟ್ಟಿದೆ, ಒಂಥರ ಬ್ರೌನ್ ಕಲರ್ ಬಂದಿದೆ ಅಲ್ವ ನೀರು. ಓಕೆ, ಮತ್ತು ಅದರಲ್ಲಿ ಒಂದು ಸ್ವಲ್ಪ ಹುಡಿಯೆಲ್ಲ ಹೋಗಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ನೆನೆಸ್ತಾರೆ, ಇಲ್ಲಾಂದರೆ ಪಾತ್ರೆ ಉಜ್ಜೋಕೆ ಅದ್ರ ಮೇಲೆ ಬರುತ್ತೆ ಅಂತ. ಈಗ ಅದೆಲ್ಲ ಸಾಫ್ಟ್ ಆಗಿದೆ. ನಾನೀಗ ಅದನ್ನು ನೀರಿಂದ ಹೊರಗಡೆ ತೆಗೆದಿದ್ದೀನಿ. ನಾನು ಬೇರೆ ವೀಡಿಯೋಸ್ ಎಲ್ಲ ನೋಡಿದ್ದೀನಿ, ಅದರಲ್ಲಿ ಅವರು ಕೋಮ್ ತೆಗೆದುಕೊಂಡು ಅದನ್ನು ನೀಟಾಗಿ ಮಾಡ್ತಾರೆ. ಅದಕ್ಕೆ ನಾನು ಹಾಗೆ ಟ್ರೈ ಮಾಡಿದೆ. ಆದರೆ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾರೆಲ್ಲ ಹೊರಗೆ ಬಂದುಬಿಡುತ್ತೆ, ಮತ್ತು ಅದರಲ್ಲಿ ಏನೂ ಉಳಿಯಲ್ಲ. ಅದಕ್ಕೆ ನಾನು ಜಾಸ್ತಿ ಮಾಡಿಲ್ಲ. ಈಗ ನಾನು ಬೇರೆಯವ್ರ ಥರ ಅದನ್ನು ಅವ್ರೇನು ಮಾಡ್ತಾರೆ, ನಾರೆಲ್ಲ ತೆಗೆದು ಸೂಜಿಲಿ ಹೊಲಿಯೋದು, ಆಮೇಲೆ ಆ ಥರ ಎಲ್ಲ ಮಾಡ್ತಾರೆ. ನಾನು ಅದನ್ನ ಹಾಗೆ ಮಾಡಿಲ್ಲ, ಯಾಕಂದರೆ ಅದೆಲ್ಲ ತುಂಬಾ ಟೈಮ್ ತಗೊಳ್ಳುತ್ತೆ. ಸೊ ನಾನು ಹಾಗೆ ಮಾಡಿಲ್ಲ. ಹಾಗೆ ಒಂದು ಸ್ವಲ್ಪ ನೋಡಿ ತೆಗಿತಾ ಇದ್ದೀನಿ ನಾನು. ಇವಾಗ ತೆಗೆದಿದ್ದ ಬಾಕಿಯಲ್ಲಿ ನಾನು ಹಾಗೆ ಅದನ್ನ ಹಿಡ್ಕೊಂಡು ವೇಸ್ಟ್ ಇದ್ದಿದ್ದ ನಾರಲ್ಲಿ ಅದನ್ನು ಹೀಗೆ ಕಟ್ಕೋತಿದ್ದೀನಿ ಒಂದು ಸ್ವಲ್ಪ. ಹಾಗೆ ಅದನ್ನ ನಾಟ್ ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಈಗ ಆ ಥರ ಬರುತ್ತಲ್ವ, ಅದೇ ಉಜ್ಜೋಕ್ಕೆ ಚೆನ್ನಾಗಿ ಆಗುತ್ತೆ. ಸುಮ್ಮನೆ ಅದನ್ನು ಹೊಲಿದು ಆ ಥರದ್ದೆಲ್ಲ ಮಾಡಬೇಕು ಅಂತ ಏನಿಲ್ಲ, ಆಯಿತಾ. ನಾನು ಅದು ಉಳಿದಿದ್ದ ನಾರಲ್ಲೇ ಒಂದು ಸ್ವಲ್ಪ ದಾರ ಥರ ಮಾಡಿಕೊಂಡು ಅದಕ್ಕೆ ಕಟ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಇವಾಗ ನೋಡಿ ನಾನು ಒಂದು ಸಾಸರ್ಗೆ ಲಿಕ್ವಿಡ್ ಹಾಕಿ ಉಜ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ನನಗೆ ಅನಿಸುತ್ತೆ ಅಂದರೆ, ಪಾತ್ರೆ ಇದರಲ್ಲಿ ಕಲೆ ಆಗಲ್ಲ. ಲೈಕ್ ಇವಾಗ ಸ್ಟೀಲ್ ಸ್ಕ್ರಬ್ಬರಲ್ಲೆಲ್ಲ ಅಂದರೆ ತುಂಬ ಒಂಥರ ಸ್ಟೀಲ್ ಪಾತ್ರೆಗಳೆಲ್ಲ ಕಲೆ ಆಗಿಬಿಟ್ಟಿರುತ್ತಲ್ವ, ಆದರೆ ಇದರಲ್ಲಿ ಆ ಥರ ಕಲೆ ಆಗಲ್ಲ. ಮತ್ತು ಈವನ್ ನಾವು ನಾರ್ಮಲ್ ಸ್ಟೀಲ್ ಸ್ಕ್ರಬ್ಬರ್ ಬಿಟ್ಟು ಬೇರೆ ಗ್ರೀನ್ ಕಲರ್ ಸ್ಕ್ರಬ್ಬರ್ ಈವನ್ ಅದರಲ್ಲೂ ಉಜ್ಜಿದ್ರು ಸ್ಟೀಲ್ ಪಾತ್ರೆಯಲ್ಲೂ ಒಂದು ಸ್ವಲ್ಪ ಕಲೆ ಬರುತ್ತೆ. ಬಟ್ ನಾನು ನೋಡಿದ ಪ್ರಕಾರ ಇದರಲ್ಲಿ ನೀವು ಎಷ್ಟೇ ಉಜ್ಜಿ ಕಲೆ ಬರಲ್ಲ. ಸೊ ಇದು ಬೆಟರ್ ಅನಿಸುತ್ತೆ. ಮತ್ತು ರಿಯೂಸ್ ಅಂದರೆ, ಇವಾಗ ತೆಂಗಿನಕಾಯಿ ನಾರು ಒಂದು ಸ್ವಲ್ಪ ಇಟ್ಕೊಂಡ್ರೆ 1 ವೀಕ್ ಯೂಸ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ಬೋದು, ಮತ್ತು ಇನ್ನು ಹೊಸದು ಹೀಗೆ ಮಾಡ್ಕೋಬೋದು, ಆಯಿತಾ.